ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಭಾಗ್ಯ ಪಟ್ಟಣದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾದ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಇಂದಿನ ಯುವ ಜನಾಂಗ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನೋವು ಬಳಕೆ ಕಡಿಮೆ ಮಾಡಿಕೊಂಡು ಅದರಿಂದ ಆಗುವ ದುಷ್ಪರಿಣಾಮಗಳಿಂದ ದೂರಲು ವಿದ್ಯಾರ್ಥಿಗಳ ಕಿವಿಮಾತು ಹೇಳಿದರು. ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯತೆ ನುಡಿದರು. ದೈಹಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸಲು ಮತ್ತು ಯುವಕರಲ್ಲಿ ಕ್ರೀಡೆ ಪ್ರತಿಭೆಯನ್ನು ಬೆಳೆಸಲು ಕ್ರೀಡಾಕೂಟಗಳ ಆಯೋಜನೆ ಉತ್ತಮ ಪ್ರಕ್ರಿಯೆಯಾಗಿದೆ ಎಂದು ಸಚಿವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕ್ರೀಡೆ ಇಲಾಖೆ ಅಧಿಕಾರಿಗಳು ಇದ್ದರು. ಔರಾದ್ಬಿ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಪಶು ವೈದ್ಯಕೀಯ ಚಿಕಿತ್ಸಾ ಕೇಂದ್ರವನ್ನು ಮಾಜಿ ಸಚಿವರು ಹಾಗೂ ಶಾಸಕ ಪ್ರಭು ಚೌಹಾಣ್ ಅವರು ಬುಧವಾರ ಉದ್ಘಾಟಿಸಿದರು. ನಂತರ ಮಾತನಾಡಿ ಅವರು ಮೂಕ ಪ್ರಾಣಿಗಳಿಗೂ ಆರೋಗ್ಯ ಸೇವೆ ಸಿಗಬೇಕು, ಅವುಗಳ ರಕ್ಷಣೆ ಆಗಬೇಕೆಂಬ ಸದಾಶಯದೊಂದಿಗೆ ಪಶುಸಂಗೋಪನೆ ಸಚಿವನಾಗಿದ್ದಾಗ ಔರಾದ್ಬಿ ಪಟ್ಟಣದಲ್ಲಿ ಹೈಟೆಕ್ ಪಶು ಆಸ್ಪತ್ರೆ ನಿರ್ಮಿಸಲು ಅನುದಾನ ಒದಗಿಸಿ ಕೆಲಸಕ್ಕೆ ಚಾಲನೆ ನೀಡಿದ್ದೆ. ಇದೀಗ ಕೆಲಸ ಸಂಪೂರ್ಣಗೊಂಡು ಸುಂದರವಾದ ಪಶು ಆಸ್ಪತ್ರೆ ಸಿದ್ಧವಾಗಿದೆ ಎಂದರು. 3.5 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಹೈಟೆಕ್ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಪ್ರಾಣಿಗಳಿಗಾಗಿ ಉತ್ತಮ ಲ್ಯಾಬ್, ಆಪರೇಷನ್ ಥಿಯೇಟರ್, ಎಕ್ಸ್ರೇ ಸೇರಿದಂತೆ ಜಾನುವಾರುಗಳ ಚಿಕಿತ್ಸೆಗೆ ಬೇಕಿರುವ ಎಲ್ಲ ಸೌಕರ್ಯಗಳು ಇರಲಿವೆ. ಈ ಪಶು ಆಸ್ಪತ್ರೆಯಿಂದ ತಾಲೂಕಿನ ರೈತರಿಗೆ ಸಾಕಷ್ಟು ನೆರವಾಗಲಿದೆ ಎಂದು ಮಾಹಿತಿ ನೀಡಿದರು. ಗೋಮಾತೆಯ ಬಗ್ಗೆ ತಾಯಿಯ ರೀತಿಯಲ್ಲಿ ಪೂಜ್ಯ ಭಾವನೆ ಇದೆ. ಎಲ್ಲ ಕಾರ್ಯಕ್ರಮಗಳಿಗೂ ಮುನ್ನ ಗೋಮಾತೆಯನ್ನು ಪೂಜಿಸುತ್ತಾ ಬಂದಿದ್ದು, ಅದರಂತೆ ಗೋಮಾತೆಗೆ ಪೂಜೆ ನೆರವೇರಿಸಿ ಪಶು ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ. ಮೂಕ ಪ್ರಾಣಿಗಳ ಆರೋಗ್ಯ ಸಮಸ್ಯೆಗಳಿಗೂ ಚಿಕಿತ್ಸೆ ಲಭಿಸಬೇಕು, ಗೋಮಾತೆ ಒಳಗೊಂಡ ಎಲ್ಲ ಜಾನುವಾರುಗಳ ಸಂರಕ್ಷಣೆಯಾಗಬೇಕೆಂಬ ಸದಾಶಯದೊಂದಿಗೆ ಕೆಲಸ ಮಾಡುತ್ತಿದ್ದು, ಹಿಂದೆ ಪಶುಸಂಗೋಪನಾ ಸಚಿವನಾಗಿದ್ದ ಸಂದರ್ಭದಲ್ಲಿ ಈ ದಿಶೆಯಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ ಎಂದರು. ಹೆಡ್ಗಪುರ ಗ್ರಾಮದಲ್ಲಿ ಜಾನುವಾರು ತಳಿ ಸಂವರ್ಧನ ಮತ್ತು ರೈತರ ತರಬೇತಿ ಕೇಂದ್ರವು ಕೂಡ ಶೀಘ್ರ ನಿರ್ಮಾಣವಾಗಲಿದೆ. ಸಿಪೆಟ್ ಕೇಂದ್ರದ ಕೆಲಸವನ್ನು ಕೂಡ ಆರಂಭಿಸಲಾಗುವುದು ಎಂದರು. ಪಶು ಸಂಜೀವಿನಿ ಆಂಬ್ಯುಲೆನ್ಸ್, ಪ್ರಾಣಿ ಕಲ್ಯಾಣ ಸಹಾಯವಾಣಿ ಕೇಂದ್ರ, ಗೋಶಾಲೆಗಳ ನಿರ್ಮಾಣ ಸೇರಿದಂತೆ ಎಲ್ಲ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದು, ರೈತರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಹಿಂದಿನ ಎಲ್ಲ ಯೋಜನೆಗಳು ಆರಂಭಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಔರಾದ್ ಎಪಿಎಂಸಿ ಅಧ್ಯಕ್ಷ ದೊಂಡೆಬ ನರೋಟೆ, ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಫಾಹಿಮಾ ಕುರೇಶಿ, ಮುಖಂಡರಾದ ಸುರೇಶ್ ಭೋಸ್ಲೆ, ಶಿವಾಜಿರಾವ್ ಪಾಟೀಲ್ ಮಂಗನಾಳ್, ಶಿವಾಜಿರಾವ್ ಕಾಳೆ, ರಂಗರಾವ್ ಜಾಧವ್, ಶಿವಾನಂದ್ ವಡ್ಡೆ, ಬಸವರಾಜ್ ಪಾಟೀಲ್, ಶಿವರಾಜ್ ಅಲ್ಮಾಜಿ, ಪಶುಸಂಗೋಪನಾ ಇಲಾಖೆ ವೈದ್ಯಾಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. महागणाधिपतये नमः. ओम ಆಪರೇಷನ್ ಮಾಡಿದ್ದು ಇದು ಆಪರೇಷನ್ ಮಾಡಿಸಿದ್ರು. ಆಪರೇಷನ್ ಕಪ್ಪು ಶಾಸ್ತ್ರ ಒಳಗೆ ಕಪ್ಪು ಶಾಸ್ತ್ರ ಕುಟ್ಟೊಳಗೆ ಹಾಗೆ
काही ಒಂಬತ್ತು ಮಾಹಿತಿ ನಮ್ಮ ತಾಯಿರಪ್ಪ ಸಿಂಗ್ ಬಂದಿದೆ मला ಚಲೋ ಯಾವ ಥರ ನಮ್ಮ ತಾಯಿಗೆ ಡೆಲಿವರಿ ಮಾಡ್ತೀವಿ ಈ ಥರ ಎಲ್ಲ ಹಾಸ್ಪಿಟಲಲ್ಲಿ ಉಪಲಬ್ಧ ಮಾಡಿಕೊಟ್ಟಿದ್ದೀನಿ. ಒಂದು ಎಕ್ಸ್ರೇ ರೂಮ್ ಇದೆ, ಡಾಗ್ ರೂಮ್ ಇದೆ, ಕ್ಯಾಟ್ ರೂಮ್ ಇದೆ, ಆಮೇಲೆ ಬೇರೆ ಬೇರೆ ರೂಮಲ್ಲಿ ನಾನು ಮೆಡಿಷನ್, ಸರ್ಜರಿ, ಗೈನಿಕ್, ಲ್ಯಾಬ್, ಆಪ್ರೇಷನ್, ಡೆಲಿವರಿ ಎಲ್ಲ ಸುತ್ತಲ್ಲಿ ತಾಲೂಕಿನಲ್ಲಿ ಮಾಡಿಕೊಟ್ಟಿದ್ದೀನಿ. ಇದು ಭಾಳ ನಮ್ಮ ಹೆಮ್ಮೆ ಇದೆ, ಖುಷಿ ಇದೆ. ನಮ್ಮ ಪ್ರಾಣಿಗೆ ಸೇವೆ ಆಗಬೇಕು ಹಾಗಾಗಿ ಎಲ್ಲ ನಮ್ಮ ಪ್ರಾಣಿ ಗೋಮಾತಾ ಕಸಾಯಖಾನೆ ಹೋಗಬಾರ್ದು, ಅವರೆಲ್ಲ ಸೇವೆ ಆಗುವಂತ ಮಾಡಿದ್ದೀನಿ. ಮುಂದೆ ಭಾಳ ಖುಷಿ ಇದೆ. ಮುಂದೆ ಕೂಡ ಎಲ್ಲ ಕಡೆ ಮುಂದೆ ಕಮಾನಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬೇರೆ ಬೇರೆ ಇದೆಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಒಂದೇ ಸಂಕಲ್ಪ, ಹಿಡ್ಗಾಪುರ್ನಲ್ಲಿ ಜಾನುವಾರು ತಳಿ ಸಂವರ್ಧನೆ ಕೇಂದ್ರ ಕೂಡ ಪೂಜೆ ಮಾಡಿದ್ದೀನಿ. ಅಲ್ಲಿ ಕೂಡ ಕೆಲಸ ಪ್ರಾರಂಭ ಆಗುತ್ತೆ. ಆಮೇಲೆ ಭಾಳ ಬೇರೆ ಬೇರೆ ತಳಿ, ಜಮೀನು ತಳಿ ಆಗಲಿ, ಕರ್ನಾಟಕ ತಳಿ ಆಗಲಿ, ಬೇರೆ ಬೇರೆ ತಳಿ ಒಂದು 10 ತಳಿ ಈ ಥರ ಮಾಡ್ತಾಯಿದ್ದೀನಿ. ಮುಂದೆ ನಮ್ಮದು ಒಂದೇ ಸಂಕಲ್ಪ ಇದೆ, ಅವರದ್ದು ಕಮನಗಳು ಸಂಪೂರ್ಣ ಅಭಿವೃದ್ಧಿ ಆಗಬೇಕು, ವಿಕಾಸ ಆಗಬೇಕು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶೆಂಪುರ ಪಿ ಗ್ರಾಮದಲ್ಲಿ ಮಂಗಳವಾರ ಗ್ರಾಮ ದೇವತೆ ಮರಿಯಮ್ಮ ತಾಯಿ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರು, ಸ್ವಗ್ರಾಮದವರಾದ ಬಂಡೆಪ್ಪ ಕಾಶೆಂಪುರ ಅವರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಕಾಶೆಂಪುರ ಪಿ ಗ್ರಾಮಸ್ಥರು ಬೆಳಗ್ಗೆಯಿಂದಲೇ ಸಿದ್ಧತೆ ಆರಂಭಿಸಿ ಸಂಜೆ ವೇಳೆಗೆ ಗ್ರಾಮ ದೇವತೆಯ ನೂತನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ಕಾಶೆಂಪುರ ಪಿ ಗ್ರಾಮದ ಗ್ರಾಮ ದೇವತೆ ಮರಿಗಮ್ಮ ದೇವಿಯ ಮೂರ್ತಿಗಳನ್ನು ಜಾತ್ರಾ ಮಹೋತ್ಸವ ದಿನದಂದೇ ಒಂದೇ ದಿನದಲ್ಲಿ ತಯಾರಿಸುವ ಸಂಪ್ರದಾಯ ಜಾರಿಯಲ್ಲಿದ್ದು, ಈ ವರ್ಷವೂ ಮಂಗಳವಾರ ಬೆಳಗ್ಗೆ ಗ್ರಾಮಸ್ಥರು ಮರದ ತುಕಡಿಗಳನ್ನು ಗ್ರಾಮದ ಬಡಿಗರ ಮನೆಗಳಿಗೆ ನೀಡಿದರು. ಅವುಗಳಿಂದ ಸಂಜೆವರೆಗೆ ಬಡಿಗೇರು ಮೂರ್ತಿಗಳನ್ನು ತಯಾರಿಸಿದರು. ತಯಾರಾದ ಮೂರ್ತಿಗಳನ್ನು ಸಂಜೆ ವೇಳೆಯಲ್ಲಿ ಗ್ರಾಮಸ್ಥರು ಬಡಿಗೇರ ಮನೆಯಿಂದ ಬಾಜೆ ಭಜಂತ್ರಿಗಳೊಂದಿಗೆ ಮೆರವಣಿಗೆಯಲ್ಲಿ ತಂದು ಮರಿಗಮ್ಮ ದೇವಿಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶಾಂತಲಿಂಗ ಸಾವಳಗಿ, ರಾಜು ಕಾಶೆಂಪುರ್, ಸಂಜು ಕಾಶೆಂಪುರ್, ಬಾಬು ಕಾಶೆಂಪುರ್, ಅನಿಲ್ ಲಚ್ಚನೂರ್, ಶರಣಪ್ಪ ಕಾಶೆಂಪುರ್, ಬಜರಂಗ ತಮ್ಮಗೊಂಡ, ಮಾರುತಿ ಬಸಗೊಂಡ ಸೇರಿದಂತೆ ಕಾಶೆಂಪುರ್ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಸಾವಿರಾರು ಸಂಖ್ಯೆಯಲ್ಲಿದ್ದರು. महागणाधिपतये नमः. ओम ಆಪರೇಷನ್ ಮಾಡಿದ್ದು ಇದು ಆಪರೇಷನ್ ಮಾಡಿಸಿದ್ರು. ಆಪರೇಷನ್ ಬೇರೆ ಕಪ್ಪು ಸೆಸರ್ ಇದಂತೆ ಒಳಗೆ ಕಪ್ಪು ಸೆಸರ್ ಪುಟ್ಟೊಳಗೆ ಮಾಗೆ काही ಒಂಬತ್ತು ಮಾಹಿತಿ ನಮ್ಮ ತಾಯಿರಪ್ಪ ಸಿಂಗ್ ಬಂದಿದೆ मला ಚಲೋ